ಮನುಷ್ಯನ ಆಹಾರ ಮಾತ್ರದಿಂದ ಬದುಕುವುದಿಲ್ಲ, ದೇವರ ವಾಕ್ಯದ ಅನ್ಯೂನ್ಯತೆಯಲ್ಲಿ, ಫೆಲೋಶಿಪ್ ಅಲ್ಲಿ ಬದುಕ್ತಾನೆ. ಕರಗಳ ತಟ್ಟಿ ಕತ್ತರೆ ಮಯಪಡಿಸಿದೆ. ನಮ್ಮ ಜೀವಿತವನ್ನು ಬದಲಾಯಿಸ್ತಕ್ಕಂಥದ್ದು ಕರ್ತನ ಜೊತೆ ಇರ್ತಕ್ಕಂಥ ಫೆಲೋಶಿಪ್. ಪೇತ್ರ ಬೆಸ್ತ, ಹೇಳಿ ಬೆಸ್ತ. ಬೆಸ್ತ ಅಂದ್ರೆ ಎಷ್ಟು ಜನ ಗೊತ್ತಿದ್ರು ಕೈ ಎತ್ರಿ. ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮೀನ್ ಹಿಡಿಯೋನಂದ್ರೆ ಎಲ್ರಿಗೂ ಗೊತ್ತು. ಇಲ್ಲ ಫಿಶರ್ ಮ್ಯಾನ್ ಅಂದ್ರೆ ಎಲ್ರಿಗೂ ಗೊತ್ತು. ಯಾವ ಮ್ಯಾನು? ಫಿಶರ್ ಮ್ಯಾನ್. ಅಲ್ಲೆಲ್ಲೂಯ್ಯ. ಇವನು ಬೆಸ್ತ. ವಾಕ್ಯ ಹೇಳ್ತದೆ ಅಪೊಸ್ತಲರ ಕೃತ್ಯಗಳು 4:13 ಹೇಳಿದ್ರೆ, ಆ ಬೆಸ್ತನಾದಂತಹ ಪೇತ್ರ ಇಷ್ಟೊಂದು ಪ್ರಭಾವಶಾಲಿ ಆಗಲಿ ಕಾರಣ ಏನು? ಕಲ್ತಿದ್ದಾನ? ವಿದ್ಯೆ ಇದೆಯಾ? ಕಾಲೇಜಿಗೆ ಹೋಗಿದ್ದಾನ? ಡಿಗ್ರಿ ಇದೆಯಾ? ಏನು ಇದೆ? ವಾಕ್ಯ ಆಧಾರದ ಮುಖಾಂತರ ಅವನಿಗೆ ಯಾವ ವಿದ್ಯಾಭ್ಯಾಸನೂ ಇಲ್ಲ. ಅವನೊಬ್ಬ ಬೆಸ್ತ. ಹುಟ್ಟಿದಾಗನಿಂದ ಶಾಲೆಯ ವಾಸನೆ ಅವನಿಗಿಲ್ಲ, ಯಾವುದೂ ಇಲ್ಲ. ಆದರೆ ಅಂತ ಅದ್ಭುತಗಳು, ಅಂತ ಗುರುತುಗಳು 1 ಪೇತ್ರ 2 ಪೇತ್ರ ಬರೆದಂಥವರು ಅವರು. ಅವರ ಮುಖಾಂತರ ದೇವರು ಅದ್ಭುತಗಳನ್ನು ಮಾಡಿದರು. ಅವನು ನೆರಳು ಬಿದ್ದರೆ ಸತ್ತಂತರು ಜೀವಂತವಾಗಿ ಎಬ್ಬುತ್ತಾರೆ. ಹೇಗೆ? ವಾಕ್ಯ ಓದಪ್ಪ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು. ಸಾಧಾರಣರು ಪಕ್ಕದಲ್ಲಿ ಹೇಗಿದೆ? ಸಾಧಾರಣರು. ಸಾಧಾರಣ ಮನುಷ್ಯ. ಓದಪ್ಪ. ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು. ಯಾರ ಸಂಗಡ? ನೋಡಿ, ಸಾಧಾರಣ ಮನುಷ್ಯ ಯೇಸುವಿನ ಸಹವಾಸದಲ್ಲಿರುವುದ್ರೆ ಆದ್ರೆ ನೀನು ಅದ್ಭುತನಾಗಿರ್ತೀಯ. ನಿನ್ನ ಮುಖಾಂತರ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಒಬ್ಬ ಸಾಧಾರಣ ವ್ಯಕ್ತಿ ಅಸಾಧಾರಣವಾದ ಕಾರ್ಯಗಳು ಮಾಡಲಿಕ್ಕೆ ಹೇಗೆ ಸಾಧ್ಯ? ಯೇಸುವಿನ ಜೊತೆ ಅನ್ಯೂನ್ಯತೆ, ಫೆಲೋಶಿಪ್. ಇವನು ಯೇಸುವಿನ ಸಂಗಡ ನಡೆದ. ವಾಕ್ ವಿತ್ ಗಾಡ್. ನಡೀತಾ ಇದ್ದಾನೆ. ಯಾರ ಜೊತೆ? ಅರ್ಥ ಏನು? ಫೆಲೋಶಿಪ್, ಅನ್ಯೂನ್ಯತೆ, ಫೆಲೋಶಿಪ್. ಯಾರ ಜೊತೆ? ದೇವ್ರ ಜೊತೆ. ಇದು ಕಬ್ಣ, ಇದು ಅಯಸ್ಕಾಂತ. ಈ ಕಬ್ಣ ಅಯಸ್ಕಾಂತವಾಗಿ ಆಗಿದ್ದು ಹೇಗೆ? ಉಜಿತ. ಏನಾಯ್ತು? ಅಯಸ್ಕಾಂತದ ಇಲ್ಲಿರೋ ಪವರ್ ಎಲ್ಲ ಎಲ್ಲಿಗೆ ಬಂತು? ಈ ಕಬ್ಣಕ್ಕೆ. ಸಾಧಾರಣವಾದ ಈ ತುಕ್ಕಿಡಿದ ಕಬ್ಣ ಇವತ್ತು ಅಯಸ್ಕಾಂತವಾಗಿ ಬದಲಾಗಿದೆ. ಕಾರಣ ಏನು? ಅಲ್ಲಿ ಇರ್ತಕ್ಕಂಥ ಅನ್ಯೂನ್ಯತೆ, ಅಲ್ಲಿ ಇರ್ತಕ್ಕಂಥ ಫೆಲೋಶಿಪ್. ಅರ್ಥ ಆದವರು ಒಂದು ಹಲ್ಲೆಲೂಯಾ ಹೇಳಿ. ನಿಮಗೆ ಫೆಲೋಶಿಪ್ ಇದೆಯಾ? ವೈಯಕ್ತಿಕವಾಗಿ ಫೆಲೋಶಿಪ್ ಇದೆಯಾ? ವೈಯಕ್ತಿಕವಾಗಿ ದೇವರ ಜೊತೆ ಕುತ್ಕೊಳ್ತಾ ಇದ್ದೀರಾ? ಪ್ರಪಂಚದಲ್ಲಿ ಇಂದು ಅನೇಕರಿಗೆ ಒಂದಿಲ್ಲ. ಏನಿಲ್ಲ? ಪಕ್ಕದಲ್ಲಿ ಹೇಳಿ. ಒಂದಿಲ್ಲ. ಆಮೇಲೆ ನಾನು ನಿಮ್ಮ ಹತ್ರ ಹಣ ಕೇಳಿದ್ರೆ ಖಂಡಿತ ಕೊಡ್ತಾರೆ. ಹಲ್ಲೆಲೂಯಾ. 100 ರೂಪಾಯಿ ಕೇಳಿದ್ರೆ ನೀವು ಕೊಡಲ್ವಾ? ಕೊಡ್ತೀರಾ? ಊಟ ಕೊಡ್ತೀರಾ? ಬಟ್ಟೆ ಕೊಡ್ತೀರಾ? ಹಲ್ಲೆಲೂಯಾ. ಆದರೆ ಇದೆಲ್ಲ ನಿಮ್ಮ ಹತ್ರ ಇದೆ. ಆದರೆ ನಾನು ಒಂದು ಕೇಳಿದ್ರೆ ನೀವೆಲ್ಲ ಇಲ್ಲ ಅಂತೀರ. ಒಂದು ಹಲ್ಲೆಲೂಯಾ ಹೇಳಿ. ಪಕ್ಕದಲ್ಲಿ ಏನಾಗಿರ್ಬೋದು ಗೊತ್ತಾ? ನನಗೆ 1 ಗಂಟೆ ನನಗೆ ಕೊಡಿ ದಿನ ಅಂದರೆ ಎಷ್ಟು ಜನ ಕೊಡ್ತೀರಾ? ಇಲ್ಲ. ಹಲ್ಲೆಲೂಯಾ. ಹಣ ಕೊಟ್ಬಿಡ್ತೀರಾ? 1 2 ಅವರ್ 3 ಅವರ್ ನನಗೆ ಕೊಡು ಅಂದ್ರೆ ಕೊಡ್ತೀಯಾ? ಏನಂತೀಯ? ಟೈಮ್ ಇಲ್ಲ. ಪ್ರಾರ್ಥನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಬೈಬಲ್ ಓದಲಿಕ್ಕೆ ಟೈಮ್ ಇಲ್ಲ. ಆರಾಧನೆಗೆ ಟೈಮ್ ಇಲ್ಲ. ಯೂತ್ ಮೀಟಿಂಗ್ಗೆ ಟೈಮ್ ಇಲ್ಲ. ಏನಿಲ್ಲ? ಟೈಮ್ ಇಲ್ಲ. ಬಾಕಿ ಎಲ್ಲ ಇದೆ. ಹಣ ಇದೆ, ಬಟ್ಟೆ ಇದೆ, ಎಲ್ಲ ಇದೆ. ಏನಿಲ್ಲ? ಟೈಮ್ ಇಲ್ಲ. ಈ ಟೈಮ್ ಅನ್ನು ಮೊದಲು ದೇವರಿಗೆ ಕೊಡು. ನಿನ್ನ ಜೀವನದ ಟೈಮೇ ಬದಲಾಗತ್ತೆ. ಕರಗಳನ್ನ ತಟ್ಟು. ಯಾವುದನ್ನು ಕೊಡ್ತಾ ಇಲ್ಲ? ಟೈಮ್ ಇಲ್ಲ. ಏನಿಲ್ಲ? ಅದಕ್ಕೆ ನಿನ್ನ ಟೈಮ್ ಸರಿ ಇಲ್ಲ. ಪಕ್ಕದಲ್ಲಿ ಹೇಳಿ, ನೀ ಟೈಮ್ ನಿನಗಿಲ್ಲ, ಅದಕ್ಕೆ ನಿನ್ನ ಟೈಮ್ ಸರಿ ಇಲ್ಲ. ಹಣ ಇದೆ, ಬಟ್ಟೆ ಇದೆ, ಊಟಕ್ಕೆ ಇದೆ. ಏನು ಸರಿ ಇಲ್ಲ? ಟೈಮ್ ಸರಿ ಇಲ್ಲ. ನೀನು ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ ಅಪ್ಪನಿಗೆ, ಅದಕ್ಕೆ ನಿನ್ನ ಟೈಮ್ ಸರಿ ಇಲ್ಲ. ಇವತ್ತಿಂದ ಟೈಮ್ ಕೊಡು, ಎಲ್ಲ ಸಮಯ ಸರಿ ಆಗತ್ತೆ ನಿನಗೆ. ನಾನು ಕನ್ನಡನೇ ಮಾತಾಡಿದ್ದು.
ಹೌದಲ್ವ? ರಿಯಲಾ? ನಾನು ಹೇಳಿ ಸತ್ಯನೇ ಇಲ್ಲ, ಎಷ್ಟು ಜನ ಸತ್ಯ ಅಂತಾರೆ? ಎಲ್ಲದಕ್ಕೂ ಟೈಮ್ ಇದೆ. ನೋಡಪ್ಪ, ನೀನು ಬೇಕಾದ್ರೆ 100 ರೂಪಾಯಿ ಕೊಟ್ಬಿಡ್ತೀನಿ, ಬಿಟ್ಬಿಡು. ಊಟ ಬೇಕಾ ತಗೋ, ಟೈಮ್ ಇಲ್ಲ. ನಮ್ಮ ಜೀವನದ ಟೈಮು ದೇವ್ರ ಕರದಲ್ಲಿದೆ. ಆ ದೇವರ ಜೊತೆ ಏನು ಇಲ್ಲ ಅಂತ ಹೇಳ್ತಿದ್ದೀರಾ, ಅದನ್ನೇ ಮೊದಲು ದೇವರು ಕೊಡಿ. ನಿಮ್ಮ ಜೀವಿತವನ್ನು ದೇವರು ಬದಲಾಯಿಸ್ತಾರೆ, ನಿಮ್ಮ ಜೀವಿತವನ್ನು ದೇವರು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಕುಟುಂಬಕ್ಕೆ ಟೈಮ್, ಮೊದಲು ದೇವರಿಗೆ ಟೈಮ್, ಕುಟುಂಬಕ್ಕೆ ಟೈಮ್, ಹೆಂಡತಿಗೆ ಟೈಮ್, ಮಕ್ಕಳಿಗೆ ಟೈಮ್, ಪ್ರಾರ್ಥನೆಗೆ ಟೈಮ್, ವೇದ ಓದಲಿಕ್ಕೆ ಟೈಮ್, ಅನ್ಯೋನ್ಯತೆ ಕೂಟಕ್ಕೆ ಟೈಮ್. ಹಲ್ಲೆಲೂಯಾ. ಇದೀರಾ? ಎಷ್ಟು ಜನ ಇದ್ದೀರಾ? ಎಲ್ಲಿ ನಾವು ಎಡವುತ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇವರಿಗೆ ಕೊಡ್ಲಿಕ್ಕೆ ಟೈಮ್ ಇಲ್ಲ. ಓಕೆ, ದೇವರಿಗೆ ಟೈಮ್ ಕೊಡುವಾಗ ದೇವರು ನಿಮ್ಮನ್ನ ಕಾಪಾಡ್ತಾರೆ. ಇಸ್ರಾಯೇಲ್ ಜನರನ್ನು 40 ವರ್ಷ ಅರಣ್ಯದಲ್ಲಿ ನಡೆಸಿ ಬಂದಂತಹ ಅಗ್ನಿಸ್ತಂಭ, ಮೇಘಸ್ತಂಭ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನಡೆಸ್ತಾರೆ. ಐಗುಪ್ತ ದೇಶದ ಜನರು ಕರ್ಕೊಂಡ್ ಬರಬೇಕಾದ್ರೆ ದೇವರು ಐಗುಪ್ತರನ್ನ ಸೋಲಿಸಿ ಇಸ್ರಾಯೇಲಿಗೆ ಜಯವನ್ನು ಕೊಟ್ಟರು. ಈ ದೇಶದಲ್ಲಿ, ಈ ಲೋಕದಲ್ಲಿ, ಈ ಮಣ್ಣಲ್ಲಿ ಜೀವಂತವಾಗಿ ಇರತಕ್ಕಂಥವಾಗ ನಿಮಗೆ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಶತ್ರುಗಳ ಮುಂದೆ ಕರ್ತನೆ ಆತ ನಿಮಗೆ ಜಯವನ್ನು ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೋಡಿದ್ರೆ ಟೈಮ್ ಇಲ್ಲ, ಟೈಮ್ ಇಲ್ಲ ಅಂತೀವಿ. ದಾವೀದನಿಗೆ ಟೈಮ್ ಇತ್ತಾ? ದಾನಿಯೇಲನಿಗೆ ಟೈಮ್ ಇತ್ತಾ? ದಾವೀದ ಅರಸ, ಆಡಳಿತ ನೋಡ್ಬೇಕು, ಹಾಡು ಬರಿಬೇಕು, ಎಷ್ಟೆಲ್ಲ ಆಯ್ತು ಜವಾಬ್ದಾರಿ. ಆ ಮಧ್ಯದಲ್ಲೂ ಕೂಡ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದಾನ ಅವನು. ನಮಗೆ ಟೈಮ್ ಇಲ್ಲ. ದಾನಿಯೇಲ ಅಧಿಕಾರಿ, ದಿನಕ್ಕೆ 3 ಸಾರಿ ಕಿಟಿಕಿಗಳನ್ನು ತೆಗೆದು ಪ್ರಾರ್ಥನೆ ಮಾಡಿದ. ನಮಗೆ ಕಿಟಿಕಿ ತೆಗೆದು ನೋಡ್ಲಿಕ್ಕೆ ಗೊತ್ತು, ಆದ್ರೆ ಹೃದಯ ತೆಗೆದು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಕೈ ತಟ್ರಿ, ಅರ್ಥ ಇದಿರ್ತಾನೆ. ಕಿಟಿಕಿ ತೆಗೆದು ಲೋಕದಲ್ಲಿ ನೋಡ್ತೀವಿ. ನಾನು ಹೇಳಿದ್ದು ನಿಮ್ಮನೆ ಕಿಟಿಕಿಯನ್ನು ಕೇಳಿಲ್ಲ, ನಾನು ಹೇಳಿದ್ದು ಮೊಬೈಲ್ ಕಿಟಿಕಿಯನ್ನ. ಮೊಬೈಲ್ ನೋಡ್ಲಿಕ್ಕೆ, ಈ ಕಿಟಿಕಿ ತೆಗೆದು ನೋಡ್ಲಿಕ್ಕೆ ಟೈಮ್ ಇದೆ, ರೋಡ್ ಮಾಡ್ಲಿಕ್ಕೆ ಟೈಮ್ ಇದೆ. ಹುಡುಗಿ ಜೊತೆ ಹಾಯ್ ಬಾಯ್, ಇನ್ಸ್ಟಾಗ್ರಾಮ್, ಇದರಲ್ಲಿ ಮೆಸೇಜ್ ಹಾಕ್ತೀಯ, ಇದರಲ್ಲಿ ಫೋಟೋ ಹಾಕ್ತೀಯ, ಅಲ್ಲಿ ಕಿಸ್ಕೊಂಡು ಹಿಂಗಂತೀಯ. ದೇವರಿಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ನಿನ್ ಟೈಮು ಹಾಳಾಗತ್ತೆ. ನಾನು ನೋಡ್ತೀನಿ. ಯುವಕರಿಗೆ ಜಾಗೃತಿಯಾಗಿ ಹೇಳ್ತೀನಿ, ದೇವರಿಗೆ ಟೈಮ್, ದೇವರ ಫೆಲೋಶಿಪ್, ಚರ್ಚ್ ಫೆಲೋಶಿಪ್ ನೀನು ಸರಿಯಾಗಿ ಬಂದಿಲ್ಲ ಅಂದ್ರೆ ನಿನ್ನ ಟೈಮ್ ಸರಿ ಇಲ್ಲ, ಅದನ್ನ ನನ್ನ ಕಣ್ಣು ನೋಡತ್ತೆ. ಹಲ್ಲೆಲೂಯಾ. ಮೊದಲು ದೇವರಿಗೆ ಟೈಮ್. ದೇವರು ಜಯ ಕೊಟ್ಟರು, ದೇವರು ಕಾಪಾಡಿದ್ರು, ದೇವರು ಬಿಡುಗಡೆ ಕೊಡ್ತಾರೆ. ಐಕ್ಯದಲ್ಲಿರಬೇಕಾದ್ರೆ, ನೀವು ದೇವರ ಫೆಲೋಶಿಪ್ ಅಲ್ಲಿ ಇರಬೇಕಾದ್ರೆ, ದೇವರು ತನ್ನ ದೇವದೂತರನ್ನ ಕಳಿಸಿ ನಿಮ್ಮನ್ನ ಸಿಂಹದ ಗುಹೆಗಳಿಂದ, ದಾನಿಯೇಲನ ಕಾಪಾಡಿ ದೇವರು ನಿಮ್ಮನ್ನ ಕಾಪಾಡ್ತಾರೆ. ಪೇತ್ರನ ಸೆರೆಯಲ್ಲಿ ಹಾಕಿದ್ರು. ಯಾರು ಬಿಡುಗಡೆ ಕೊಟ್ಟಿದ್ದು? ಅವ್ರ ಮಾವನ? ಯಾರು? ಪರಲೋಕದ ದೇವರು ತನ್ನ ದೂತರನ್ನು ಕಳಿಸಿ ಸೆರೆಯ ಬಾಗಿಲನ್ನು ತೆರೆಯಲಿಲ್ಲವೇ? ಹೇಗ್ ತೆರೆದ್ರು? ಅವನು ದೇವರ ಸಹವಾಸದಲ್ಲಿದ್ದ. ನಿನಗೆ ಸಹವಾಸ ಯಾರ ಜೊತೆ? ನಿನ್ ಸಹವಾಸ ಯಾರ ಜೊತೆ? ಲೋಕದ ಜೊತೆನಾ? ಯಾವ ಹುಡುಗಿ ಜೊತೆನಾ? ಯಾವ ಹುಡುಗನ ಜೊತೆನಾ? ಎಲ್ಲ ಈ ಸಹವಾಸಗಳು ಏನಿದೆ ಲೋಕದಲ್ಲಿರುತ್ತೆ, ಸಹವಾಸ ಕ್ಷಣಿಕ. ಒಂದು ಹಲ್ಲೆಲೂಯಾ. ಅನೇಕರು ಯುವಕರಿದೆ, ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲ ಇದು ಗುಂಡಿಗಿರೋ ತನಕ ಐ ಲವ್ ಯು ಅಂತಾನೆ. ಚರ್ಮ ಲೂಸ್ ಆದಾಗ ಅವನೇ ಲೂಸ್ ಆಗಿ ಹೋಗ್ತಾನೆ. ನಾನು ಹೇಳಿದ್ರೆ ಅರ್ಥ ನಿಮಗೆ ಅರ್ಥ ಆಗಿರ್ಬೇಕು. ಹಿರಿಯರಿಗೆ ಅರ್ಥ ಆಗಿದೆ, ಯುವಕರಿಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ನಾವು ಅನುಭವದಲ್ಲಿ ಹೇಳ್ತೀವಿ, ನೀವು ಅನುಭವಿಸ್ತಾ ಇದ್ದೀರಾ ಕೆಲವೊಬ್ರು. ಒಂದು ಹಲ್ಲೆಲೂಯಾ. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಆಮೇಲೆ ತಿಳ್ಕೊಳ್ಳಿ, ಹೇಳ್ತೇನೆ, ದೇವರ ಸಹವಾಸದಲ್ಲಿರಿ. ಪೇತ್ರ ದೇವರ ಸಹವಾಸದಲ್ಲಿದ್ದ. ಕಷ್ಟಗಳು ಬಂತು, ಸಂಕಷ್ಟಗಳು ಬಂತು, ದೇವರು ಪರಲೋಕದ ನೋಡ್ತಾ ಇದೆ. ದೇವರು ತನ್ನ ದೂತನ್ನು ಕಳಿಸಿ ಅವನಿಗೆ ಬಿಡುಗಡೆಯನ್ನು ಕೊಟ್ಟಿದ್ರು. ಚೆನ್ನಾಗಿ ಕರಗಳು ತಟ್ಟುವ.
ದೇವರು ನಮಗೆ ಬಿಡುಗಡೆಯನ್ನು ಕೊಡ್ತಕ್ಕಂಥ ದೇವರು. ಹಾಗಾಗಿ ದೇವರಿಗೆ ಎಷ್ಟು ಜನ ಟೈಮ್ ಕೊಡ್ತೀರಾ ಇವತ್ತಿನಿಂದ? ಕೈ ತಟ್ಟಿ, ಎಷ್ಟು ಜನ ಟೈಮ್ ಕೊಡ್ತೀರಾ? ಹಲ್ಲೆಲೂಯಾ, ಆಮೆನ್. ಓಕೆ, ರೈಟ್. ಇದು ಇರ್ತಕ್ಕಂಥ ಆಶೀರ್ವಾದ. ನಮ್ಮ ದೇವರ ಜೊತೆ ಇರ್ತಕ್ಕಂಥ ಐಕ್ಯತೆಯನ್ನ, ದೇವ್ರ ಜೊತೆಗೆ ಇರ್ತಕ್ಕಂಥ ಬಾಂಧವ್ಯವನ್ನ, ದೇವ್ರ ಜೊತೆ ಇರ್ತಕ್ಕಂಥ ಈ ಸಹವಾಸವನ್ನ ಬ್ರೇಕ್ ಮಾಡ್ತಕ್ಕಂಥ ಸಂಗತಿಗಳು ಯಾವುದು, ವಿಷಯಗಳು ಯಾವುದು ಅಂತೇಳಿ ನಾವು ನೋಡುವುದಾದರೆ, ನಾವು ಸತ್ಯವೇದದಲ್ಲಿ ಅನೇಕ ಕಾರ್ಯಗಳಿದೆ. ಅದು ಅವಿಧೇಯ. ಆದ ಮತ್ತೆ ಅವ್ವ ಬಹಳ ಚೆನ್ನಾಗಿದ್ರು, ತೋಟದಲ್ಲಿ ಸುಖವಾಗಿದ್ರು. ಅವರು ದೇವರ ಅನ್ಯೂನ್ಯತೆ ಮುರಿದೋಗ್ಲಿಕ್ಕೆ ಕಾರಣ ಏನು? ಅವಿಧೇಯತ್ವ, ಡಿಸ್ಒಬಿಡಿಯಂಟ್. ಅರ್ಥ ಆಗ್ತಾ ಇದೆಯಾ? ಎಷ್ಟನೆಯಲ್ಲಿ ಇದ್ದೀರಾ? ಎರಡನೇದಾಗಿ ಹೆಮ್ಮೆ. ಹೆಮ್ಮೆ ಬಂದ್ರೆ ದೇವರ ನಮಗೆ ವಿರುದ್ಧ. ಹಲ್ಲೆಲೂಯಾ. ವಿದ್ಯಾಭ್ಯಾಸದ ಹೆಮ್ಮೆ, ಅಂದ ಚಂದದ ಹೆಮ್ಮೆ. ಹಲ್ಲೆಲೂಯಾ, ಆಮೆನ್. ಯಾವುದೋ ಹೆಮ್ಮೆಗಳು, ಅನೇಕ ಹೆಮ್ಮೆಗಳು ಬರ್ತದೆ. ಈ ಹೆಮ್ಮೆ ನಿನ್ನನ್ನ ದೇವರನ್ನ ಏನಾಗತ್ತೆ? ಫೆಲೋಶಿಪ್ ಯಾಕೆ ಕಟ್ಟಾಗತ್ತೆ? ಇದರಿಂದಲೇ. ಹಣ, ಅಂತಸ್ತು, ಆಸ್ತಿ, ಬಾಲ್ಯ, ಬಿಸಿ ರಕ್ತ, ಇದು ಬಂದಾಗ ಹೆಮ್ಮೆ. ಅದು ಹೇಳ್ತಾರಲ್ಲ, ಮೀಸೆ ಬಂದು ನೆಲೆ ಕಾಣಲ್ಲ, ಡ್ಯಾಶ್ ಬಂದಾಗ ಡ್ಯಾಶ್ ಕಾಣಲ್ಲ. ಅನ್ಯೂನತೆ, ಫೆಲೋಶಿಪ್ ಕಟ್ಟಾಗತ್ತೆ. ಪಾಪ ದೇವರ ಜೊತೆ ಅನ್ಯೂನತೆಯನ್ನು ಕಟ್ ಮಾಡತ್ತೆ. ದೇವರ ವಾಕ್ಯದ ಜ್ಞಾನ, ದೇವರ ವಾಕ್ಯದ ಅರಿವು ಕಡಿಮೆ ಇದ್ರೆ ಫೆಲೋಶಿಪ್ ಕಡಿಮೆ ಆಗತ್ತೆ. ಅನೇಕರು ಹೆಚ್ಚಾಗಿ ಧಾರ್ಮಿಕತೆಯಾಗಿ ದೇವರನ್ನ ಆರಾಧಿಸಿದಷ್ಟೇ. ಬಂದುವ ಆರಾಧನೆ ಭಾಗವಹಿಸುವ, ಆಮೇನ್, ಹಲ್ಲೆಲೂಯಾ, ಅಡ್ರೆಸ್ಸೇ ಇಲ್ಲ. ಕೆಲವರೆಲ್ಲ ಕರೆಕ್ಟಾಗಿ ಬರ್ತಾರೆ ನೋಡ್ರಿ, ಕರೆಕ್ಟಾಗಿ ಬಂದು ಆರಂಭದಿಂದ ಕೊನೆ ತನಕ ಇರ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೂನತೆ ಅಂದ್ರೆ ಅಲ್ಲೇ ಓಡಾಗ್ಬಿಟ್ಟಿರ್ತಾನೆ. ಆಗ್ಲೇ ಬಿಳೆ ಕೆಳಗಿರ್ತಾನೆ. ನಾನು ನೆನೆಸ್ತೇನೆ, ಸ್ಟವ್ವಲ್ಲಿ ಏನಾದ್ರು ಮಡುಗು ಬಂದಿದೆಯಾ, ಅಥವಾ ಯಾರನ್ನಾದ್ರೂ ಇಲ್ಲಿ ಇರಿ ಅಂತ ಹೇಳ್ಬಿಟ್ಟು ಬಂದಿದ್ಯಾ? ಸ್ವಲ್ಪ ಇರೋಣ. ಫಸ್ಟ್ ದೇವ್ರ ಜೊತೆ ಐಕ್ಯತೆ ಇರಲಿ, ಆಮೇಲೆ ಸಭೆಗೆ ಬರೋರು ಯಾರ್ಯಾರಿದ್ದಾರೆ ಅವ್ರ ಮುಖ ನೋಡಿ, ಕೈ ಕೊಟ್ಟು ಪ್ರಾರ್ಥನೆ ಮಾಡಿ, ಚೆನ್ನಾಗಿದ್ದಾರೆ ಕೇಳೋ. ಒಬ್ರು ಗಂಡ ಹೆಂಡತಿ ಮಕ್ಕಳು ಸಭೆಗೆ ಬರ್ತಾ ಇದ್ರು, ಬಹಳ ಚೆನ್ನಾಗಿ ಬರ್ತಾ ಇದ್ರು. ನಾನು ಮಾತಾಡ್ತಿದ್ದೆ, ಇನ್ನು 3 ತಿಂಗಳು ಬಂದೇ ಇಲ್ಲ. ಅಲ್ಲ, ಯಾಕಪ್ಪ ನೀನು ಬಂದಿಲ್ಲ ಅಂತ ಕೇಳಿದ್ರೆ, ಚರ್ಚಲ್ಲಿ ಅವರು ಒಬ್ರು ಫ್ರೆಂಡ್ ಆಗ್ಬಿಟ್ರು. ಇವನು ಫ್ರೆಂಡ್ ಆಗ್ಬಿಟ್ಟು ಅವನ ಹತ್ರ 25,000 ರೂಪಾಯಿ ಇಸ್ಕೊಂಡಿದ್ದಾನೆ. 25,000 ತಗೊಂಡು ಮನೆಲ್ಲ ಖರ್ಚು ಮಾಡ್ಬಿಟ್ಟ. ಇವನು 20,000 ರೂಪಾಯಿ ಕೊಡ್ಲಿಕ್ಕೆ ಆಗಲಿಲ್ಲ, ಚರ್ಚಿಗೆ ಬರಲಿಲ್ಲ. ಯಾರಿಗೆ ಲಾಸು? ನಿನಗೆ ಲಾಸ್ ಇಲ್ಲ, ನನಗೆ ಲಾಸು. ಕೈ ತಟ್ರಿ. ಆದ್ರಿಂದ ಅವ್ನು ಬರಲೇ ಇಲ್ಲ ನೋಡ್ರಿ. ಹಾಗಾಗಿ ಈ ಥರ ಏನಾದ್ರು ಸಹಾಯ ಮಾಡ್ಬೇಕು. ಒಂದು ಮಾತು ನಾನು ಕೇಳಿ, ಇವ್ರಿಗೆ ಮಾಡಲ್ಲ, ಇವ್ರಿಗೆ ಕೊಡಲ್ಲ, ಬೇಡ ಅಂತ ನಾನು ಹೇಳ್ತೀನಿ. ಎಷ್ಟು ಕೊಡ್ಬೇಕು, ಹೇಗೆ ಕೊಡ್ಬೇಕು, ಏನು ಕೊಡ್ಬೇಕು, ನೀವು ಕೊಡೋದು ಬೇಡ, ಸಹಾಯ ಮಾಡ ನಾನು ಹೇಳಲ್ಲ. ನಾನು ಯಾರು? ನಿಮ್ಮ ಹಣ, ನಿಮ್ಮ ಹಕ್ಕು. ಬಟ್ ಲಾಸ್ ಯಾರಿಗೆ? ನನಗೆ ಲಾಸು. ಹೌದಲ್ವಾ? ಒಂದು ಆತ್ಮದಲ್ಲಿ ಬೆಳೀತಾ ಇದ್ದ, ಏನೋ ಒಂದು ಕಾಣಿಕೆ ಕೊಡ್ತದ, 10 ರೂಪಾಯಿ 100 ಏನೋ ಕೊಡ್ತಾ ಇದ್ದ, ಎಲ್ಲ ಲಾಸ್ ಯಾರಿಂದ? ನೀನು ಹಣ ಕೊಟ್ಟು ಅವ್ನು ಕೆಡಿಸ್ತೆ. ರಿಯಲ್. ನಾನು ಹೇಳ್ತಿರೋದು, ಆ ಕುಟುಂಬದವ್ರು ಇಲ್ಲಿದ್ದಾರೆ, ಬೇಕಾದ್ರೆ ಕೇಳಿಬೇಕಾ ಹೇಳ್ತೀನಿ. 25,000 ರೂಪಾಯಿ ತಂದು ನನಗೆ ಗೊತ್ತೇ ಇಲ್ಲ. ಆಮೇಲೆ ಹಣ ಕೊಟ್ಟನು, ಅಯ್ಯ ಇವನಿಗೆ 6 ತಿಂಗಳಿಂದ 25,000 ರೂಪಾಯಿ ಕೊಟ್ಟೆ ಕಣಯ್ಯ, ಚರ್ಚಿಗೆ ಬರ್ತಾ ಇದ್ದಾನ. ಹೌದಾ? ನನ್ನ ಮಗನೇ, ನನ್ನ ಕೇಳ್ಕೊಟ್ಟೇನ? ನನ್ನ ಆತ್ಮನ ಕೆಡಿಸಿದ್ ನೀನೆ. ಕೆಟ್ಟವರ ಸಹವಾಸದಿಂದ ದೇವರ ಸಹವಾಸ ದೂರ ಆಗತ್ತೆ, ಅಪ್ಪ ಅಮ್ಮ ಸಹವಾಸ ದೂರ ಆಗತ್ತೆ, ಮದುವೆ ಆಗಿರೋ ಹೆಂಡ್ತಿನೂ ದೂರ ಆಗ್ಬಿಡ್ತಾರೆ. ಯಾರೋ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಕೆಲವೊಬ್ಬರಿಗೆ ತುಂಬ ಕರುಣೆ, ಕೆಲವೊಬ್ಬರಿಗೆ ಅಯ್ಯೋ ನನಗೆ ಯಾರೂ ಇಲ್ಲ, ಅಯ್ಯೋ ಅಳ್ತಾ ಇದ್ದೀನಿ ಅಂದರೆ, ಈ ಹುಡುಗ ಹೌದಾ ನಾನು ನಿನ್ನೇ ಮದುವೆ ಮಾಡ್ಕೊಳ್ತೀನಿ ಬಾರೆ. ಈ ಸೆಂಟಿಮೆಂಟಲ್ಲೇ ನೀನೇನಾಗ್ಬಿಡ್ತೀಯ? ಒಂದು ಹಲ್ಲೆಲೂಯಾ. ಸ್ವಲ್ಪ ದೂರ ಇರಿ, ಬ್ಯಾಡ್ ಕಂಪನಿ ಹಾಳು ಮಾಡುತ್ತೆ. ನೆಕ್ಸ್ಟ್, ವಿಶ್ವಾಸದ ಕೊರತೆ, ನಂಬಿಕೆಯ ಕೊರತೆ ದೇವರಿಂದ ಆ ಸಹವಾಸವನ್ನು ದೂರ ಮಾಡುತ್ತೆ. ನೆಕ್ಸ್ಟ್, ಸೋಂಬೇರಿತನ. ಎದ್ದೇಳ್ರಿ, ಎದ್ದಾಳೆ, ಚಳಿ ಆಗ್ತದೆ, ಇನ್ನೂ ಸ್ವಲ್ಪ, ಒಂದೇ ಒಂದು ಸೆಕೆಂಡ್, 1 ನಿಮಿಷ ಅಮ್ಮ, ಒಂದು ಗೊರಕೆ ಔಟ್. ನೀನು
ಕೆಲವೊಬ್ರು ಸೋಂಬೇರಿಗಳು ಜೀವನದಲ್ಲಿ ಉದ್ಧಾರಣೆ ಆಗಲ್ಲ. ಯಾಕೆ ಹೇಳಿ? ಲೇಸಿನೆಸ್, ಲೇಸಿ ಫೆಲೋ. ಒಂದು ಕೆಲಸ ಮಾಡಿ, ಸೋಂಬೇರಿಗಳಿಲ್ಲಿ ಯಾರ್ಯಾರು ಇದ್ರೆ, ನಾನು ಭಾವಿಸ್ತೇನೆ ನೀವೆಲ್ಲ ಸೋಂಬೇರಿಗಳಿಲ್ಲ ಅಂತೇಳಿ. ಒಂದು ಪಕ್ಷ ಇದ್ರೆ ನಿಮ್ಮ ಮನೇಲಿ ಇರುವೆ ನೋಡಿ, ಇರುವೆ ಸ್ವಲ್ಪ ಸಕ್ಕರೆ ಅಲ್ಲಿ ಹಾಕಿ, ಇರುವೆ ಬತ್ತದೆ ಹೆಂಗ್ ಕೆಲಸ ಮಾಡ್ತದೆ ಅಂತ ನೋಡು, ಕಣ್ಣಲ್ಲೇ ಕಣ್ಣಿಟ್ಟು ನೋಡು. ಜ್ಞಾನೋಕ್ತಿಗಳು 6ರಲ್ಲಿ ಹೇಳಿದ್ದಾರೆ, ಸೋಂಬೇರಿ ನನ್ನ ಮಗನೇ ಇರುವೆ ಹತ್ರ ಹೋಗಿ ಕಲ್ತ್ಕೊಳ್ಳಂತ ನಮ್ಮಪ್ಪ ಏಸಪ್ಪ ಹೇಳವ್ರೆ. ಈ ಲೇಜಿನೆಸ್ ಇಂದ, ಈ ಸೋಂಬೇರಿತನದಿಂದ ದೇವರ ಅನ್ಯೂನತೆ, ಫೆಲೋಶಿಪ್ ಏನಾಗತ್ತೆ? ಕಡಿತ ಆಗತ್ತೆ, ಅಡಚಣೆ ಆಗತ್ತೆ. ತಾಳ್ಮೆ ಕೊರತೆ, ಪ್ರೀತಿ ಇಲ್ಲದೆ ಕೊರತೆ, ಹೃದಯದಲ್ಲಿ ಕಹಿ. ಅದು ಮಾತ್ರ ಅಲ್ಲ, ತನ್ನನ್ನೇ ಸ್ವಂತ ಕಲ್ಪನೆಗಳು, ಸ್ವಂತ ಆಲೋಚನೆ, ನಾನೇ ದೊಡ್ಡವನು, ನನಗೆಲ್ಲ ಗೊತ್ತು, ನಾನು ಇದನ್ನ ಮಾಡ್ತೀನಿ ಅಂತ ಹೋಗೋದಲ್ಲ. ದೇವರನ್ನ ಅಂಟ್ಕೊಂಡು, ದೇವರನ್ನ ಹಿಂಬಾಲಿಸಿ, ದೇವರ ಆಲೋಚನೆಯಲ್ಲಿ ನಡೀಬೇಕು. ಆಗ ಮಾತ್ರ ನಿಮ್ಮ ಜನ್ಮಿಗೆ. ಅನ್ಯೂನತೆ ಕಟ್ಟಾಗ್ಲಿಕ್ಕೆ ಕಾರಣ ಅಪನಂಬಿಕೆ. ನೆಕ್ಸ್ಟ್, ದೇವರ ಚಿತ್ತ ಮಾಡದೇ ಇರೋದು. ನೆಕ್ಸ್ಟ್, ಈ ಫೆಲೋಶಿಪ್ ಅನ್ಯೂನತೆ ಯಾಕೆ ಕಟ್ಟಾಗತ್ತೆ ಅಂತ ಹೇಳಿದ್ರೆ, ನಾವು ಗದರಿಸುವಾಗ, ತಪ್ಪು ಮಾಡುವಾಗ ದೇವರು ಗದರಿಸ್ತಾರೆ, ತಪ್ಪು ಮಾಡುವಾಗ ಯೇಸು ಸ್ವಾಮಿ ಗದರಿಸ್ತಾರೆ, ತಪ್ಪು ಮಾಡುವಾಗ ಪರಿಶುದ್ಧಾತ್ಮನು ಗದರಿಸ್ತಾರೆ, ತಪ್ಪು ಮಾಡುವಾಗ ತಂದೆ ತಾಯಿ ಗದರಿಸ್ತಾರೆ, ಪಾಸ್ಟ್ರು ಗದರಿಸ್ತಾರೆ. ಆ ಗದರಿಕೆಯನ್ನ ಒಳ್ಳೇದಂತೇಳಿ ತಿಳ್ಕೊಂಡು ಸಹವಾಸದಲ್ಲಿ ನೀವು ಇರುವುದಾದ್ರೆ ನೀವು ಆಶೀರ್ವಾದ ಹೊಂದುತ್ತೀರಾ. ಅದನ್ನು ಮುನಿಸ್ಕೊಂಡು ಕೋಪದಿಂದ ಐಕ್ಯಕ್ಕೆ ಬರದೇ ಇದ್ರೆ ಅದು ನಿಮಗೆ ಕೇಡು, ಅದು ನಿಮ್ಮನ್ನು ದೂರ ಮಾಡುವಂಥದ್ದು, ಅದು ನಿಮಗೆ ಆಶೀರ್ವಾದವಲ್ಲ, ಅದು ನಿಮಗೆ ಶಾಪವನ್ನ, ಕಷ್ಟವನ್ನೇ ತರುವಂಥದ್ದಾಗಿರ್ತದೆ. ಕೈ ತಟ್ರಿ ದೇವರಿಗೆ. ತಂದೆ ತಾಯಿ ಮಕ್ಕಳಿಗೆ ಹೇಳುವಾಗ ಏನಾಗತ್ತಾರೆ? ಅವ್ರಿಗೆ ಗೊತ್ತಾಗಲ್ಲ. ಅದನ್ನ ಅರೆಯ ಹಲ್ಲೆಲೂಯ, ಅದು ತಿಳುವಳಿಕೆ ಇಲ್ಲದೆ ಇರ್ತದೆ. ಅರಳು ಮರಳು, ಆಮೇಲೆ ನೀನು ಮರುಳಾಗ್ತೀಯ, ಮರುಳಾಗ್ಬಿಡ್ತೀಯ. ಹಲ್ಲೆಲೂಯ. ಆಗ ಈ ಗದರಿಕೆ ಯಾಕೆ ದೇವರು ಇಟ್ಟಿದ್ದಾರೆ? ಇಂಥ ಗದರಿಕೆಯನ್ನು ಕೇಳದೇ ಇರುವಾಗ ನಿನ್ನ ಫೆಲೋಶಿಪ್ ಕಟ್ಟಾಗತ್ತೆ. ತಂದೆ ತಾಯಿ ಮಾತು ಕೇಳದೆ ಹೋದಾಗ ತಂದೆ ತಾಯಿ ಅನ್ಯೂನತೆ ಕಟ್ಟಾಗತ್ತೆ. ಪಾಸ್ಟರ್ ಮಾತು ಕೇಳದೆ ಇರುವಾಗ ಅನ್ಯೂನತೆ ಕಟ್ಟಾಗತ್ತೆ. ಫೆಲೋಶಿಪ್ ಅಲ್ಲಿ ಇದ್ದಾಗ ಆಶೀರ್ವಾದ, ಇಲ್ಲದಿದ್ದಾಗ ಆಶೀರ್ವಾದ ಇಲ್ಲ. ಫೆಲೋಶಿಪ್ ಅಲ್ಲಿ ಫ್ಲೋ, ಫೆಲೋಶಿಪ್ ಅಲ್ಲಿ ಆಶೀರ್ವಾದ. ಆ ಫೆಲೋಶಿಪ್ ಅಲ್ಲಿ ಇದ್ದಾಗಲೇ ದೇವರು ತನ್ನ ರಹಸ್ಯವನ್ನ ನಿಮಗೆ ತಿಳಿಸುವಂತ ದೇವರಾಗಿದೆ. ಎಷ್ಟು ಜನ ಇವತ್ತಿಂದ ನಿಮ್ಮ ಸಹವಾಸ ಹೆಚ್ಚಿಗೆ ಮಾಡ್ತೀರಾ? ಬೈಬಲ್ ತಗೊಳ್ಳಿ. ಏನಿಲ್ಲ ಅಂತೀರಾ? ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಆ ಟೈಮ್ ಇಲ್ಲ ಅನ್ನೋದನ್ನ ಅಪ್ಪ ನಿನಗಿದೆ ಅಪ್ಪ, ನೀನ್ ಟೈಮ್ ಚೇಂಜ್ ಆಗುತ್ತೆ. ಇವತ್ತು ಬಂದಿರತಕ್ಕಂಥ ನಿಮ್ಮ ಜೀವನದಲ್ಲಿ ಎಲ್ಲ ಒಂದು ಆಶೀರ್ವಾದದ ದಿನ. ಕೊಟ್ಟು ನೋಡ್ರಿ. ವೈಯಕ್ತಿಕವಾಗಿ ಬೆಳಿಗ್ಗೆ ಮೋಸೆಯನ್ನ ದೇವರು ಕರೆದ್ರು. ಮೋಸೆ, ಬೆಳಿಗ್ಗೆ ಎದ್ದು ನೀನು ಸೀನಾಯಿ ಬೆಟ್ಟಕ್ಕೆ ಬಾ, ನನ್ನ ಜೊತೆ ಮಾತಾಡಬೇಕು. ಯಾರ ಜೊತೆ? ನನ್ನ ಜೊತೆ. ಪಕ್ಕದಲ್ಲಿ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ ಪ್ರಾರ್ಥನೆಯಲ್ಲಿ. ನಾನು 100% ಹೇಳ್ತೀನಿ, ನಿಮ್ಮೆಲ್ಲರ ಜೊತೆ ದೇವರು ಇವತ್ತು ಮಾತಾಡಿದ್ದಾರೆ. ಎಷ್ಟು ಜನ ಹೇಳ್ತೀನಿ ನಾವು ಅಂತೀರಾ? ಹಲ್ಲೆಲೂಯ. ಯಾರನ್ನ ದೂರಬೇಡಿ, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ. ಹಲ್ಲೆಲೂಯ. ದೇವ್ರಿಗೆ ಟೈಮ್ ಕೊಡಿ, ನಿಮ್ಮ ಟೈಮ್ ಎಲ್ಲ ಸರಿಯಾಗುತ್ತೆ. ಪಕ್ಕದಲ್ಲಿ ಹೇಳಿ, ದೇವ್ರಿಗೆ ಟೈಮ್ ಕೊಡಿ, ನಿಮ್ಮ ಟೈಮ್ ಎಲ್ಲ ಸರಿಯಾಗತ್ತೆ. ರೈಟಾ? ಹಲ್ಲೆಲೂಯ. ಇಷ್ಟು ದಿನ ಕೊಡದೇ ಇರೋದನ್ನ ದೇವ್ರ ಹತ್ರ ಕ್ಷಮೆ ಕೇಳಿ. ನಾನು ಖಂಡಿತ ಯೇಸು ನಮ್ದು ಹೇಳ್ತೀನಿ, ಇವತ್ತಿಂದ ನಿಮ್ಮ ಟೈಮ್, ನಿಮ್ಮ ಹಣೆ ಬರ ಎಲ್ಲ ಟರ್ನ್ ಆಗತ್ತೆ ಕರ್ತನ ನಾಮದಲ್ಲಿ. ದಿಸ್ ಇಸ್ ಟರ್ನಿಂಗ್ ಡೇ. ಕರಗಳ ತಟ್ರಿ, ದೇವರಿಗೆ ಮಹಿಮೆ ಉಂಟಾಗಲಿ. ನೆಕ್ಸ್ಟ್, ರೈಟ್, ಥ್ಯಾಂಕ್ ಯು. ನಮ್ಮ ಜೀವನದಲ್ಲಿ ನಿರಂತರವಾದ ಒಂದು ಫೆಲೋಶಿಪ್ ಇದೆ ಅಂತ ಹೇಳಿದ್ರೆ ಅದು ದೇವ್ರು ಮಾತ್ರ. ಗಂಡ ಹೆಂಡತಿ ಯಾರು ಕೊನೆ ತನಕ ಇಲ್ಲ, ಎಲ್ಲ ಸ್ವಲ್ಪ ಕಾಲ. ತಾಯಿ ಗರ್ಭದಿಂದ ಬರಬೇಕಾದ್ರೆ ಯಾರು ಗಂಡ ಹೆಂಡತಿಯಾಗಿ ಒಟ್ಟಿಗೆ ಬಂದಿಲ್ಲ ಒಂದೇ ಹೊಟ್ಟೆಯಲ್ಲಿ. ಮಧ್ಯದಲ್ಲಿ ಬರ್ತೇವೆ, ಮಧ್ಯದಲ್ಲಿ ಹೋಗ್ತದೆ. ಕಳ್ಕೊಳ್ಬೇಕಾಗತ್ತೆ. ತಂದೆಗೊಂದು ಕನಸಿರತ್ತೆ, ನನ್ನ ಮಗಳಿಗೊಂದು ಮದುವೆ ಮಾಡಬೇಕು ಅಂತೇಳಿ. ಹೆತ್ತವ್ರಿಗೊಂದು ಕನಸಿರತ್ತೆ, ನನ್ನ ಮಗಳಿಗೊಂದು ಮದುವೆ, ನನ್ನ ಅಳಿಯನ್ನು ನೋಡಬೇಕು, ಅಲ್ಲ ಮಕ್ಕಳು ಮಾಡೋ ಸೇವೆ ನೋಡಬೇಕು, ಮೊಮ್ಮಕ್ಕಳು ನೋಡ್ಬೇಕಂತ ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ಅದಂತೂ ಖಂಡಿತ ಸರಿನೇ, ತಪ್ಪಲ್ಲ. ಆದರೆ ಕಾಲ ಸಮಯ
ಅಕಸ್ಮಾತ್ತಾಗಿ ನಮ್ಮ ಜೀವನ ಹಾದು ಹೋಗ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ. ಬಂದಾಗ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ನಮ್ಮ ಗುರಿ ಸಾಧನೆ ಆಗಲಿಲ್ಲ, ವಿದ್ಯಾಭ್ಯಾಸ ಮುಗಲಿಲ್ಲ, ಮಕ್ಕಳ ಮದುವೆ ಆಗಲಿಲ್ಲ, ಮನೆ ಕಟ್ಟಲಿಲ್ಲ, ಮೊಮ್ಮಕ್ಕಳನ್ನ ನೋಡಲಿಲ್ಲ. ಅದರಲ್ಲಿ ಅವ್ರು ಹೋಗ್ಬಿಟ್ರು. ಈಗ ಭೂಮಿ ಮೇಲೆ ಇರ್ತಕ್ಕಂಥ ಆ ಸಂಬಂಧದವರು ಅರ್ಧದಿಲ್ಲ. ಎಜುಕೇಷನ್ ಅರ್ಧ, ಹೆಂಡತಿಯ ಬಾಳು ಅರ್ಧ, ಗಂಡನ ಬಾಳು ಅರ್ಧ, ಮನೆ ಕಟ್ಟಿರೋದು ಅರ್ಧ, ಎಲ್ಲ ಅರ್ಧ. ಈಗ ದುಃಖ, ಚಿಂತೆ, ವೇದನೆ, ಮುಂದೆ ಹೋಗಲಿಕ್ಕೆ ಗೊತ್ತಿಲ್ಲ. ಕೆಲವೊಬ್ಬರು ಗಂಡ ತೀರಿ ಹೋಗ್ಬಿಟ್ರೆ ಕೆಲವೊಬ್ಬರಿಗೆ ಅಂಗಡಿಗೆ ಹೋಗಲಿಕ್ಕೆ ಗೊತ್ತಿಲ್ಲ, ಕುಟುಂಬ ಹೇಗೆ ನಡೆಸಬೇಕು, ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಏನು ಅಂತಕ್ಕಂಥ ಚಿಂತೆ, ವೇದನೆ, ವ್ಯಾಕುಲದಲ್ಲಿ ಬಿದ್ದಿರ್ತಾರೆ. ಅಂಥ ಸಂದರ್ಭದಲ್ಲಿ ನಮಗೆ ನಿರಂತರ ಬರೋದು ಯಾರಿದ್ದಾರೆ? ದೇವರು ಮಾತ್ರ. ಸತ್ಯವೇದದಲ್ಲಿ ಒಂದು ಹೇಳ್ತೀನಿ ಕೇಳ್ರಿ ಕರ್ತನಲ್ಲಿ ಪ್ರಿಯರೇ. ಮೋಸೆ ಇಸ್ರಾಯೇಲ್ ಜನ ನಡೆಸ್ಕೊಂಡು ಬರ್ತಾ ಇದ್ರು. ಮೋಸೆ ಅಕಸ್ಮಾತ್ ಆಗಿ ತೀರೋದ್ರು. ಮುಂದೆ ಯೋರ್ದನ್ ಹೊಳೆ ದಾಟ್ಲಿಲ್ಲ. ಅದಕ್ಕೆ ಮುಂಚೆ ಮೋಸೆ ಔಟ್. ಎರಿಗೋ ಇದೆ, ಮೋಸೆ ಔಟ್. ಆಯಿಪಟ್ನ ಜನ ಇದ್ದಾರೆ, ಮೋಸೆ ಇಲ್ಲ. ಈಗಿರೋದು ಯಾರು ನಾಯಕ? ಯೆಹೋಶುವ. ಅನುಭವ ಇಲ್ಲ, ದುಃಖ, ವೇದನೆ. ಹೇಗಪ್ಪ ಈ ಜನ ನಡೆಸ್ಕೊಂಡು ಹೋಗ್ಲಿ? ನನ್ನ ಮುಂದೆ ಯೋರ್ದೋನ್, ನನ್ನ ಮುಂದೆ ಬೆಟ್ಟ, ನನ್ನ ಮುಂದೆ ಸಾಲ, ಮಕ್ಕಳ ಭಾರ, ಮದುವೆಯ ಭಾರ, ಮನದ ಭಾರ, ಜೀವನದ ಭಾರ. ಏನ್ ಮಾಡ್ಲಿ? ಆಗ ದೇವರು ಹೇಳ್ತಾರೆ, ಮೋಸೆ, ಪ್ರತಿಯೊಬ್ಬ ಮನುಷ್ಯನು ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಸಹಜವಾಗಿ ಹಾದು ಹೋಗ್ತಕ್ಕಂಥ ಮಾರ್ಗ ಮರಣ ಹೋಗ್ಲೇಬೇಕು. ಆದರೆ ದೇವರಿಗೆ ಮರಣ ಇಲ್ಲ. ದೇವರು ಹೇಳ್ತಾರೆ, ಅವರೆಲ್ಲ ಟೆಂಪರವರಿ. ಯೋಶುವ, ನಾನು ನಿನ್ನನ್ನು ನಡೆಸ್ತೇನೆ. ಮೋಶೆ ಹೋದ, ಆದರೆ ನಾನು ಹೋಗಿಲ್ಲ. ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ನಡೆಸ್ತೇನೆ ಅಂತ ಹೇಳ್ತೇನೆ. ನಾನು ನಿಮಗೆ ಹೇಳ್ತಿದ್ದೇನೆ, ಇಂಥ ಕನಸುಗಳನ್ನು ಕೊಟ್ಟು ಇಲ್ಲದೆ ತಂದೆ, ತಾಯಿ, ಹಿರಿಯರು, ಹೆತ್ತವರು, ಪೋಷಕರು ನಮ್ಮನ್ನು ಇಲ್ಲದೆ ಹೋಗಿರ್ಬೋದು, ಬಿಟ್ಟು ಹೋಗಿರ್ಬೋದು. ಆದರೆ ದುಃಖ ಪಡಬೇಡ, ಸಂತೋಷವಾಗಿರು. ನಿನ್ನನ್ನು ಕರೆದ ದೇವರು, ತಾಯಿಯ ಗರ್ಭದಲ್ಲಿ ನಿನ್ನನ್ನು ಉಂಟು ಮಾಡಿದ ದೇವರು ಈಗ ನಿನ್ನ ಜೊತೆ ನಿರಂತರವಾಗಿದ್ದು ನಿನ್ನನ್ನು ನಡೆಸುವಂತ ದೇವರಾಗಿದ್ದಾರೆ. ನಮ್ಮ ಜೀವನದಲ್ಲಿ ಯಾವುದು ನಿರಂತರ ಇಲ್ಲ. ಇರುವಾಗ ಆ ವ್ಯಕ್ತಿಯ ಅಥವಾ ಮನುಷ್ಯನ ಮೌಲ್ಯ ಗೊತ್ತಾಗ್ಲಿಕ್ಕಿಲ್ಲ. ತಂದೆ ತಾಯಿಯ ಮೌಲ್ಯ, ಸಭೆಯ ಮೌಲ್ಯ, ಪಾಸ್ಟರ್ ಮೌಲ್ಯ, ಹೆಂಡತಿಯ ಮೌಲ್ಯ, ಹಿರಿಯರ ಮೌಲ್ಯ, ಅನೇಕ ಕಾರಣಗಳಿಂದ ಈ ಸಹವಾಸವನ್ನು ನಾವು ಮುರ್ಕೊಳ್ತೀವಿ. ಆದರೆ ಸವೆದು ಹೋಗುವ ಜೀವ 18ರಿಂದ 30 ತನಕ ಮೆಡಿಕಲ್ ಎಲ್ಲ ಹೇಳ್ತಾರೆ ಚೆನ್ನಾಗಿ ಬರುತ್ತಂತೆ. 35 ಮೇಲೆ ಕೆಳಗೆ ಹೋಗುತ್ತೆ. ನಮ್ಮ ಮೊಣಕಾಲು ಸೌದಿದೆ, ನಮ್ಮ ಬೆನ್ಮೂಲೆ ಸೌದಿದೆ, ನಮ್ಮ ಕೈ ಕಾಲುಗಳೆಲ್ಲ ಲಿಂಕ್ಸ್ ಇವೆಲ್ಲ ಸೌದಿದೆ. ಇದು ಸವಿತಾ ಇದೆ. ಸಂಗಡ ಇರೋರೆಲ್ಲ ದೂರ ಆಗ್ತಿದ್ದಾರೆ. ಕೊನೆ ತನಕ ಬಾಳಲ್ಲಿ ಯಾರಿರ್ತಾರೆ? ಥಿಂಕ್ ಇಟ್. ನೀವು ಯುವಕರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಥಿಂಕ್ ಮಾಡ್ರಿ. ಎಲ್ಲ ಯಾವುದೂ ಶಾಶ್ವತ ಅಲ್ಲ. ಹಾಗಾಗಿ ನಿಮ್ಮ ಕುಟುಂಬ, ನಮ್ಮ ಸಭೆ ನಮ್ಮನ್ನ ಎಲ್ಲಿಟ್ಟಿದ್ದಾರೆ ಅಲ್ಲಿ ಪ್ರೀತಿ, ಐಕ್ಯತೆ, ಅದರಲ್ಲಿ ನಾವಿರೋಣ. ಏನೂ ತಂದಿಲ್ಲ, ಏನು ತಗೊಳ್ಳೋದಿಲ್ಲ. ನೀವು ದೇವರ ಜೊತೆ ಅನ್ಯೋನ್ಯವಾಗಿದ್ದರೆ ಎಲ್ಲ ಸಮಯದಲ್ಲಿ ನೋಡಿ, ಯಾವುದಾಗ್ಲಿ ಎಲ್ಲರಾಗ್ಲಿ ಯಾವಾಗಲೂ ನಮ್ಮ ಜೊತೆ ಇರಲ್ಲ. ಮೋಸೆ ನಂತರ ಯೋಸುವನ ಜೊತೆ ಇದ್ದಿದ್ದು ಯೇಸು ಸ್ವಾಮಿನೇ, ಸರ್ವಶಕ್ತನಾದ ದೇವರು. ಸವಿದು ಹೋಗ್ತಾ ಇದೆ. ಸಾಯುವಾಗ ಯಾರಿದ್ದಾರೆ? Think it out. I cry. ನಿನ್ನೆ ರಾತ್ರಿ 11 ಗಂಟೆಯಿಂದ ನಾನು ಅಳ್ತಾ ಇದ್ದೆ. ಎಲ್ಲೋದ್ರೂ ಅಳು ಬರ್ತಾ ಇದೆ. ಏನಪ್ಪ ಜೀವನ ಇದು, ಜೀವನ. ಈಗ ನನಗೆ 58. ಸುಮ್ಮನೆ ಕೈಯತ್ತ ಆರಾಧನೆ ಮಾಡ್ತಾ ಇದೆ. ಸ್ಕಿನ್ ಎಲ್ಲ ಲೂಸ್ ಆಗ್ತಾ ಇದೆ. ಅನೇಕ ಯುವಕರಿದ್ದೀರಾ, ನಿಮ್ಮ ಸ್ಕಿನ್ ಗಟ್ಟಿ ಇದೆ. ಗಟ್ಟಿ ಇದ್ದಾಗಲೇ
ನಿಮ್ಮ ಸಹವಾಸ ತಂದೆ ಜೊತೆ, ಅಮ್ಮನ ಜೊತೆ, ಅಪ್ಪನ ಜೊತೆ, ಸಭೆ ಜೊತೆ ಗಟ್ಟಿ ಇರಲಿ. ಬಿಡಬೇಡಿ, ಚೆನ್ನಾಗಿಟ್ಕೊಳ್ಳಿ. ಯಾವಾಗ ನಾವು ಹೋಗ್ತೀವಿ, ಯಾವಾಗ ಲೋಕ ಬಿಟ್ಟು ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿದ್ದಂತ, ಪ್ರೀತಿಯಲ್ಲಿದ್ದಂತ, ನಂಬಿಗಸ್ತನಾಗಿದ್ದಂತ ಒಂದು ಸಾಕ್ಷಿ ದೇವ್ರಿಗೋಸ್ಕರ ಬಿಟ್ಟು ಹೋದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಸಬದು ಹೋಗ್ತಾ ಇದೆ, ಹಲ್ಲೆಲೂಯಾ. ಸಬದು ಹೋಗ್ತಕ್ಕಂಥ ಬದುಕಿಗೆ ಯಾರು ನಂಬಿಕೆ? ನಿರಂತರ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಹಾಗಾಗಿ ಹಾಡು ಬಹಳ ಸುಂದರವಾಗಿ ಹೇಳ್ತದೆ, ಹಣ, ಅಂತಸ್ತು, ಯಾರ್ಯಾರು ಯಾವ್ದು ಯಾವಾಗಲೂ ಜೊತೆ ಇರಲ್ಲ, ಯಾವಾಗಲೂ ಇರೋದು ಕತ್ತಾಗಿ ಕತ್ತ. ನಮ್ಮ ಜೀವನದಲ್ಲಿ ಯಾರು ಯಾವುದು ನಿರಂತರ ಇಲ್ಲ. ಹೆತ್ತ ತಂದೆ ತಾಯಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಮಕ್ಕಳು, ಬಂಧು ಬಳಗ, ಆಸ್ತಿ, ಅಂತಸ್ತು, ಜನ ಯಾವುದು ನಿರಂತರ ಅಲ್ಲ. ಬಟ್ ಯೇಸು ಮಾತ್ರ ನಿರಂತರ. ನಮ್ಮ ಮನಸ್ಸನ್ನ ಯೇಸುವಿನ ಕಡೆ ಚಾಚನ. ಯಾವಾಗಲೂ ನಿಮ್ಮ ನಡೆಸಲಿಕ್ಕೆ ದೇವರಿದ್ದಾರೆ. ನಿಮ್ಮನ್ನು ಸಂತೈಸಲಿಕ್ಕೆ, ಪೋಷಿಸಲಿಕ್ಕೆ ಸಭೆ ಇದೆ. ನಿಮ್ಮ ನಡೆಸಲಿಕ್ಕೆ ನಮ್ಮನ್ನಿಟ್ಟಿದ್ದಾರೆ. ನಮ್ಮ ಈ ಪ್ರೀತಿ, ಈ ಐಕ್ಯದಲ್ಲಿ ನಾವಿರೋಣ. ಈ ಐಕ್ಯತೆಯನ್ನು ಕೆಡಿಸ್ತಕ್ಕಂಥ ಕಾರ್ಯಗಳು, ತಡೆಗಳನ್ನ ತೆಗೆದು ಹೊರಗೆ ಬಿಸಾಡೋಣ. ಅವೆಲ್ಲ ಕ್ಷಣಿಕ ಕ್ಷಣಿಕ ಕ್ಷಣಿಕ. ಕಣ್ಣು ರಪ್ಪೆಯ ಮಿಂಚಿನಲ್ಲಿ ಅದು ದಾಟಿ ಹೋಗ್ತದೆ. ಅನೇಕ ಯುವಕರಿಗೆ ಇವತ್ತು ಇದು ಗೊತ್ತಾಗ್ತಾ ಇಲ್ಲ. ಗೌರವಿಸೋದು, ನಿಮ್ಮ ತಂದೆ ಜೊತೆ ಪ್ರೀತಿ ಇರಲಿ, ತಾಯಿ ಜೊತೆ ಐಕ್ಯತೆ ಇರಲಿ, ಅಣ್ಣ ತಮ್ಮನ ಜೊತೆ ಐಕ್ಯತೆ ಇರಲಿ, ನಿಮ್ಮನ್ನು ತಂದಿಟ್ಟಿರ್ತಕ್ಕಂಥ ಸಭೆ, ಪಾಸ್ಟ್ರು, ಸಭೆ ಬರ್ತಕ್ಕಂಥ ಸಹ ಅಕ್ಕ, ತಂಗಿ, ಅಣ್ಣ, ನಾವೆಲ್ಲರ ಜೊತೆ ಐಕ್ಯತೆ ಸರಿಯಾಗಿರ್ಲಿ. ಇದು ನಿಮ್ಮನ್ನು ಬಲಪಡಿಸ್ತದೆ, ಇದು ನಿಮಗೆ ಧೈರ್ಯವನ್ನು ಕೊಡುತ್ತದೆ, ನಿಮ್ಮನ್ನು ಆಶೀರ್ವಾದದ ಮಾರ್ಗದಲ್ಲಿ ನಡೆಸ್ತದೆ. ಸರಿಪಡಿಸ್ಕೊಳ್ಳಿ, ಇದರಲ್ಲಿ ನಡೀರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ, ನಡೆಸ್ತಾರೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.